ಒಂದು ಜಾತ್ರೆ, ರಾಮಲಿಂಗೇಶ್ವರ ಜಾತ್ರೆ. ಇತಿಹಾಸದಲ್ಲಿ ಸೀತಾದೇವಿ ಲವಕುಶನ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವೆಗಳಿರೋದ್ರಿಂದ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ. ಸುಮಾರು 25 ದಿವಸಗಳಿಂದ ಪೂರ್ವ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ, ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ, ಪೊಲೀಸ್ ಇಲಾಖೆ ಬಂದೋಬಸ್ತ್ ಮುಖಾಂತರವಾಗಿ ಈ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ. ಯಾವುದೂ ಬ್ಯಾನರ್ ಕಟ್ಟದೆ, ಯಾವುದೋ ಕಟೌಟ್ಗಳಾಗದೆ, ಯಾವುದೋ ಪ್ರೊಸೆಷನ್ ಬರದೆ, ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಿಡದೆ, ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆನ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ, ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದ್ದೀವಿ. ಎಲ್ಲ ಭಕ್ತರಿಗೂ ಕೂಡ ನಡೀತಕ್ಕಂಥ 5 ದಿವಸ ಜಾತ್ರೆಯಲ್ಲಿ ಸುಗಮ ಬಂದು ಭಾಗವಹಿಸಿ ರಾಮಲಿಂಗೇಶ್ವರ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ನನ್ನಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಹಾಗೂ ಯಾರಿಗೂ ಅಡಚಣೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭ ಕೇಳ್ಕೊಂಡಿದ್ದೀನಿ. ಸರ್, ಜಮೀರ್ ಅಹಮದ್ ಹೇಳಿದೆ JDSನ ಮತ್ತು BJPನ 13-14 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ನಾನು ಬೆಳಗ್ಗೆ ಸಹ ನಾನೊಂದು ವಿಷಯ ಮುಗಿಸಿದೆ. ಕೆಲವರು ತಿಳುಗೋಸ್ಕರ ಮಾತಾಡ್ತಾರೆ, ಈ ಗಾಳಿಯಲ್ಲಿ ಗುಂಡಾರಿಸ್ಬಿಡ್ತಾರೆ, ಈ ಜನ ಮರ್ತೋಗೋ ಟೈಮಲ್ಲಿ ನಂದು ಗಿರ್ಲಿ ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ಹಾಗೆ ಕೆಲವರು ಮಾತಾಡ್ತಾ ಇರ್ತಾರೆ. ಬಹುಶಃ ಯಾರು ಅವ್ರ ಸಂಪರ್ಕದಲ್ಲಿದ್ದರೆ ಜಮೀರ್ ಸಂಪರ್ಕದಲ್ಲಿ ನನಗೆ ಎಂತ ಗೊತ್ತಿಲ್ಲ, ಅದಂತೂ ಸತ್ಯ ಹೇಳಬಲ್ಲ. ಸರ್, DK ಶಿವಕುಮಾರ್ ಅವರು ಕಾಂಗ್ರೆಸ್ BJPಗೆ ಬರ್ತಾರೆ ಅನ್ನೋದಕ್ಕೆ ಏನಾದರೂ ಕೌಂಟ್ರಾ? ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ. ಆಲ್ರೆಡಿ ಬಹಿರಂಗವಾಗಿ ಜಗತ್ ಜಾಹೀರಾತಾಗಿದೆ. ಇನ್ನು 2 ವರ್ಷ ಪೂರ್ತಿ ಆಗೋ ಒಳಗಡೆ ಈ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯ ವಾತಾವರಣ ಉಂಟಾಗಿದೆ. ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಬೈ ಎಲೆಕ್ಷನ್ ಬಂದ್ಬಿಡುತ್ತೋ, ಮತ್ತೆ ಎಲ್ಲಿ ಎಲೆಕ್ಷನ್ ಆಗ್ಬಿಡುತ್ತೋ ಅಂತ ಭಯ ಆಗ್ತದೆ. ಇನ್ನೂ 2 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಅದರಲ್ಲಿ ಇವ್ರು ಕಿತ್ತಾಟಲ್ಲಿ ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗತ್ ಜಾಹೀರಾತು ಕಾಣಿಸ್ತಾ ಇದೆ ಅಂತ ನಮ್ಮ ಅನಿಸಿಕೆ, ಶಾಸಕನಾಗಿ ನನ್ನ ಅನಿಸಿಕೆ. ಯಾಕಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ, ಈ ಕಡೆ ಜಮೀರ್ ಮಾತಾಡ್ತಾರೆ. ಇದೇನಾಗಿದೆ ಅಂತಂದರೆ ಅರ್ಥ ಆಗ್ತಾರೆ, ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂಥರ ಮೂಕಪೇಕ್ಷರಾಗಿ ನೋಡ್ತಾ ಇದ್ದೀವಿ. ಇದು ಸರ್ಕಾರನ ಇಲ್ಲ ಏನಾದರೂ ರೈತ ಸಂತೆನ ಅಂತ ಗೊತ್ತಾಗ್ತಾರೆ ನಮಗೆ. ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯಕ್ತಿ ಇಲ್ಲದೆ ಏನೇ ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತ ಅಂದಮೇಲೆ 4 ಗೋಡೆ ಒಳಗಡೆ ಮಾತಾಡೋದು ಒಳ್ಳೇದಂತ ಶಾಸಕನಾಗಿ ನಾನು ಒಂದು ಭರವಸೆನ ಒಂದು ಮಾತನ್ನು ಹೇಳ್ತೀನಿ. ಆದರೆ ಬೀದಿಗೆ ಬಂದಂಗೆ, ಬೀದಿಯಲ್ಲಿ ಬಾಯಿಗೆ ಬಂದಾಗ ಮಾತಾಡ್ಕೊಂತಾರೆ. ಎಲ್ಲೋ ಒಂದು ಕಡೆ ಹೊಸ ಶಾಸಕರಿಗೆ ನೋಡಿದ್ರೆ ಏನೋ ಕನ್ಸತ್ಕೊಂಡು ಬಂದಿದ್ವಿ. ನಿಮ್ಮನ್ನು ನೋಡ್ರೆ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ. ನಿಮ್ಮ ಮಾತು ನೋಡೋ ಭಯ ಸ್ಟಾರ್ಟ್ ಆಗಿದೆ. ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ಶ್ರೀರಾಮನು ಸಹ ಹೇಳಿದ್ದಾರೆ. ಅದನ್ನ ನಾನು ಹೇಳಿದ್ರೆ ಕೆಲವರು ಮರ್ತೋಗಿರ್ತಾರೆ ಜನ. ಈ ಸೋತ್ ಮರ್ತೋಗಿರ್ತಾರೆ. ಈ ಸೋತ್ ಮರ್ತೋಗ್ಬೇಕಾದ್ರೆ ಅವಾಗ ಗಾಳಿ ಗುಂಡಾಡಿಸ್ತಾ ಇರ್ತಾರೆ. ನಮ್ಮ ಮರಿದಿದ್ವಿ ಜನ ಅಂತ ಅಂಥದ್ರಲ್ಲಿ ಈ ಶ್ರೀರಾಮನು ಕೂಡ ಸೇರ್ಬೋದು. ಇದು ಈಗ ಅವ್ರದೇ ಸಿದ್ಧಾಂತಗಳು ಅವ್ರಿಗಿದೆ, ಇವ್ರದೇ ಸಿದ್ಧಾಂತಗಳು ಇವ್ರದ್ದಿದೆ. ಅರ್ಥ ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತದೆ ಅಂತ ಅನ್ಕೊಂಡು ಸೋತು ನೆಕ್ಸ್ಟ್ ಹೇಗೆ ಗೆಲ್ಲಬೇಕನ್ನೋದು ನೋಡಿದೆ ಈ ಗಾಳಿಯಲ್ಲಿ ಗುಂಡಾಡ್ಸೋದು ಜನ ಮನೇಲಿ ಮರ್ತೋಗ್ಬಿಡ್ತಾರೆ ಅಂತ. ಅದ್ರಲ್ಲಿ ಇವರು ಕೂಡ ಸೇರ್ಬೋದು ಅಂತ ಅನ್ಕೊಂಡು. ಅದು ಯಾಕೋ ನನಗೂ ಗೊತ್ತಿಲ್ಲ, ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ. ಅವ್ರು NDA ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ. ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿದಲ್ಲಿ ಏನು ನಡೆದಿದೆ ಅಂತ ನಮಗೂ ಗೊತ್ತಿಲ್ಲ. ಅಧಿಕಾರ ಹಂಚಿಕೆಯಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಬಹುಶಃ ಅಧಿಕಾರ ಹಂಚಿಕೆಯಲ್ಲಿ ಮಾತಾಗಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನನ್ನ ಅನಿಸಿಕೆ. ಅಲ್ಲ ಸರ್, ಏನಾದರೂ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆನಾಗ ಥ್ರೆಟ್ ಮಾಡೋದಕ್ಕೆ ರೀತಿ BJP ಮಾಡಕ್ಕೆ ಹೋಗ್ತಾರೆ DK ಶಿವಕುಮಾರ್. ಯಾಕಂದರೆ ಹಿಂದೂವಾಗಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ DK ಶಿವಕುಮಾರ್ ಹೊಂದಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ತುಂಬ ಮನಸ್ಸು ಹೊಂದಿದ್ದಾರೆ ಅಂತ ಬಂದಿದ್ದಾರೆ. ಯಾಕೆಂದರೆ ಎಲೆಕ್ಷನ್ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಎಲ್ಲ ಮನ ಎಲ್ಲ ಅಪ್ಲೈ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಎದ್ದು ಈ ಗಾಳಿ ಗುಂಡಾರಿಸ್ತಾರಲ್ಲ, ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ. ಆ ನೋವಿನ ಎಲ್ಲಿ ತೊಗೊಂಡು ಹೋಗ್ತಾರೆ ಸರ್? ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ, ಯಾರು ಸನ್ಯಾಸಿ ಇಲ್ಲ ರಾಜಕಾರಣದಲ್ಲಿ. ಅವ್ರದ್ದೇ ಅಂತ ಒಂದು ಬದ್ಧತೆ ಇರ್ತದೆ. ಆ ಬದ್ಧತೆ ಮೂಲಕ ಏನು ತೊಗೊಂಡೋಗುತ್ತೆ ಅಂತ ನಾವು ಕಾದು ನೋಡ್ಬೋದು. ಬಹುಶಃ ಇನ್ನು 2 ತಿಂಗಳಲ್ಲಿ ಏನೋ ಒಂದು ಆಗುತ್ತೆ, ಬಟ್ ಕಾದು ನೋಡ್ಬೋದು. ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಭೇಟಿ ಮತ್ತು ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಇದೇನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ. ನೋಡ್ಬೇಕು, ಮುಂದೆ ಕಾದು ನೋಡೋಣ ಎಲ್ಲೋ ಹೋಗುತ್ತೆ ಅಂತ ಕಾದು ನೋಡೋಣ. ಸರ್, ಗ್ಯಾರಂಟಿಗಳಿಗೆ ಹಣ ಇಲ್ಲ. ಈಗ CM ಅವರ ಮನೆ ನವೀಕರಣಕ್ಕೆ ಸುಮಾರು 2.5 ಕೋಟಿ ಲೋಕೋಪಯೋಗಿ ಇಲಾಖೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೂ ಅನುದಾನ ಇಲ್ಲ ಸರ್. ಆ ವಿಚಾರಕ್ಕೆ ನಾವು ನೋಡಿದಾಗ ಏನಾಗ್ತಿದೆ ಅಂತ ಗೊತ್ತಿಲ್ಲ. CM ಅವರು ಏನಕ್ಕೆ ಈ ನಿರ್ಧಾರ ತಗೊಂಡು ಗೊತ್ತಿಲ್ಲ. ತುಂಬ ಜ್ಞಾನಿಗಳು, ತುಂಬ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು, ಯಾರು ಸಿಗದೆ ನಡೆಸಿರೋರು.
ನೋಡಿ ಏನು ಪದೇ ಎಲ್ಲರೂ ಈ ಥರ ಆಹಾರ ಹಾಕ್ತಾರೆ ಅಂತ ಸೇವೆ ಗೊತ್ತಾಗ್ತಾ ಇದೆ. ಸೊ 100% ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮನ್ನೆಲ್ಲ ಕೇಳಿದ್ದಾರೆ, ಏನೇನು ಕೊರತೆ ಕೇಳಿದ್ದಾರೆ. ನಾನು ನೇರವಾಗಿ ಹೇಳಿದ್ದೀನಿ, ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಈಗ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ, ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು. ಅದು ಕಾಲೇಜ್ ಅಲ್ಲ, ಅದು ಬೇರೆಯೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ದೀನಿ. ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ನಾನು ಕೂಡ ಮನವಿ ಕೊಟ್ಟಿದ್ದೀನಿ. ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು, ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟ್, ಮುಳಬಾಗಿಲು ಮತ್ತು ಕೋಲಾರ ಮಾರ್ಕೆಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟು, ಈಸ್ ಬಿಗ್ ಮಾರ್ಕೆಟ್ಗಳು. ದಯವಿಟ್ಟು ಕೋಲಾರ ಮತ್ತು ಏನು ಮುಳಬಾಗಿಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ. 7ನೇ ತಾರೀಕು ನಾನು ಕೂಡ ಕಾದು ಮಾಡ್ತಾ ಇದ್ದೀನಿ, ಕೊಡ್ತಾರೋ ಇಲ್ಲ ಏನಾದರೂ ಬರೀ ಚಂಪು ಕೊಡ್ತಾರೋ ಇಲ್ಲ ಅಂತ ಕಾದು ಕೇಳಿದ್ರೆ ಏನು ಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮ್ನವ್ರು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ, ಶ್ರೀರಾಮ್ನವ್ರು ಸರ್ಕಾರ ನಡೆಸ್ಬೇಕಾದ್ರೆ, ಈಗ ಇವರು ಒಂಥರ ಶ್ರೀರಾಮ್ಗಿಂತ ಗ್ರೇಟ್ ಆಗ್ತಾರೆ. ಇವರೆಲ್ಲ ನಮ್ಮನ್ನೆಲ್ಲ ಕೇಳ್ತಾರೆ, ನಮ್ಮನ್ನೇನೋ ಒಂದು ಮಾತು ಕೂಡ ಕೇಳಿ ಸರ್. ಅಲ್ಲ ಸರ್, ಈಗ ಜಿಲ್ಲೆ ಇಬ್ಬರು ಶಾಸಕರು ಸರ್, ಅಂದರೆ ಕಾಂಗ್ರೆಸ್ನವರೇ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಕ್ಷೇಪ ಅಸಮಾಧಾನ ನಾನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲೇ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಪಡ್ತಾ ಇದ್ದೀನಿ. ಸೊ ಆದರೆ ಎಲ್ಲೋ ಒಂದು ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ಇಲ್ಲಿ ನೋಡಿ ಬೈತಿ ಒಂದು ಹೇಳಿಕೆ ಕೂಡ ನೋಡಿದೆ ಸಚಿವರು, ಯಾರು ಬರಲಿ ಯಾರು ಬರದೇ ಇಲ್ಲಿ ಸರ್ಕಾರಿ ಕ್ರಮ ನಡೆಯುತ್ತೆ ಅಂತ ಒಂದು ಮಾತು ಹೇಳಿದ್ದೆ. ಒಂದು ಜ್ಞಾಪಕ ಇರಲಿ, ಶಾಸಕರಿಂದ ಮಾತ್ರ ಸರ್ಕಾರ, ನಾವೆಲ್ಲ ಗೆದ್ದಿದ್ದಕ್ಕೆ ನಿಮ್ಮ ಸರ್ಕಾರ ಅದಲ್ವಾ, ನಾವೆಲ್ಲ ಅಂದ್ರೆ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ. 224 ಒಂದು ಕೂಡಿ ಸರ್ಕಾರ ಆಗಿದೆ. ಯಾರಿರಲಿ ಯಾರಿದೆ ಅನ್ನೋದನ್ನ ನಮ್ಮ ಮಾತು ತುಂಬ ನೋವಾಯ್ತು, ನಮಗೂ ಕೂಡ ನೋವಾಯಿತು. ನಾನು ಸಚಿವರಿಗೆ ನೇರವಾಗಿ ಮಾತು ಕೇಳ್ತೀನಿ, ನಿಮ್ಮ ಜಿಲ್ಲಾಡಳಿತ ಕರೆಕ್ಟಾಗಿದೆಯಾ?